ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹೌದು, ನೀವು ಹೋದ ವಾರ ಪದ್ಮಿನಿ ಅನ್ನೋರ ಹೆಸರು ಹೇಳಿದ್ರಿ. ಅವರು ನಿಮ್ಮ ಜೊತೆ ನಿಮ್ಮ ಕಾರಲ್ಲೇ ಬೆಂಗಳೂರು ಬಂದಿದ್ರು ಅಂತಾನೆ ಹೇಳಿದ್ರಿ. ನಾವು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಅವ್ರ ಹಸ್ಬೆಂಡ್ ಹೇಳ್ತಿದ್ದಾರೆ ಪದ್ಮಿನಿ ಅವರು ಮದುವೆ ಮನೇಲೇ ಇದ್ರು ಅಂತ. ನಾವೆಷ್ಟೇ ಹೇಳಿದ್ರು ಅವ್ರು ಒಪ್ಕೊಳ್ಳಿಲ್ಲ. ಈಗ ನೀವು ಹೇಳಿ, ಅವರು ನಿಮ್ಮ ಜೊತೆ ಬಂದಿದ್ದು ನಿಜನಾ? ಈ ಆಕ್ಸಿಡೆಂಟ್ಗೂ ಅವ್ರಿಗೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ, ಸೈ ಮಾಡಿ. ಏಯ್, ಲೇಟ್ ಆಗ್ತಿದೆ, ಬೇಗ ಸೈನ್ ಮಾಡೋ. ಏನಿದು ಇದ್ರಾಗ ಏನೇನೋ ಬರ್ದೈತಲ್ಲ? ಪದ್ಮಿನಿ, ಅದು ನನ್ಗೇನು ಕತೆ ಹೇಳಕ್ ಬರ್ಬೇಡಿ. ಏನ್ ಬರ್ತಿದ್ದೀರಾ ಇದ್ರಾಗೆ? 5 ವರ್ಷ ನಾನು ಈ ಕಂಪ್ನಿಗೋಸ್ಕರ ನೀವ್ ಹೇಳ್ದಾಗೆಲ್ಲ ಬಂದ್ ಡ್ಯಾನ್ಸ್ ಮಾಡ್ತೀನಿ ಅಂತ ತಾನೆ? ಇಲ್ಲ ಇಲ್ಲ ಇಲ್ಲ, ನಾನ್ ಸೈನ್ ಮಾಡಕ್ಕಿಲ್ಲ. ನೋಡಿ ಶೋಭರಾಜ್, ಏನೇ ಇದ್ರೂ ಓಪನ್ ಆಗಿ ಹೇಳಿ. ನೀವು ನಿಜ ಹೇಳಿದಷ್ಟು ನಾವು ನಿಮಗೆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಹೇ ಪದ್ಮಿನಿ, ಇವತ್ತು ನನ್ನ ಜೀವನ ಹೀಗಾಗೋದಕ್ಕೆ ಕಾರಣನೇ ನೀನು. ಕಾಲು ಮುರಿದೋಗಿದೆ, ಕಾರು ಗುಜರಿ ಸೇರಿದೆ, ಇದ್ದಿದ್ದು ನನ್ನ ಕೆಲಸನೂ ಕೈ ತಪ್ಪು ಹೋಗಿದೆ. ಆದ್ರೆ ನೀನು ಮಾತ್ರ ಮದುವೆ ಆಗಿ ಆರಾಮಾಗಿದ್ಯಲ್ವಾ? ಶೋಭ್, ಮಾತಾಡಿ. ಅವತ್ತೇನು ನಡೀತು? ಇದಕ್ಕೆ ಪದ್ಮಿನಿಯವ್ರ ಕಾರಣನಾ? ಒಂದ್ ನಿಮಿಷ. ಈಗೇನು ನಿಂದು? ನೀನು ಹೇಳ್ದಂಗೆ ಜ್ಯೂಸ್ ಕುಡಿತಿದ್ದೀನಿ ತಾನೆ, ನೆಮ್ಮದಿಯಾಗಿ ಕುಡಿಯೋಕ್ಕಾದ್ರೂ ಬಿಡು. ಇರಿ, ನಿನ್ ಕಂಡ್ರಪ್ಪೆ ಕೂದ್ಲುದ್ರೈತೆ. ಓ ಹೌದಾ? ಅಯ್ಯೋ, ಎಂಥ ಕೆಲಸ ಆಗೋಯ್ತು. ಇಂಥ ಘಟನೆ ನಡೆಯುತ್ತೆ ಅಂತ ಯಾರು ಊಹೆನೂ ಮಾಡ್ಕೊಂಡಿರಲ್ಲ. ನೀನೀಗಲೇ ನ್ಯೂಸ್ ಚಾನಲ್ ಅವ್ರಿಗೆ ಫೋನ್ ಮಾಡ್ಬಿಡು, ಇದು ಬ್ರೇಕಿಂಗ್ ನ್ಯೂಸ್ ಆಗೋಗ್ಬಿಡ್ಲಿ. ಹಂಗಲ್ಲ ನಂದನವ್ರೆ, ಈ ತರ ಕಂಡ್ರಪ್ಪೆ ಉದ್ರದಾಗ ಏನ್ ಮಾಡ್ಬೇಕು ಗೊತ್ತಾ? ಏನು ಮಾಡಬೇಕು? ಗುಂಡಿ ತೋಡಿ ಮಣ್ಣು ಹಾಕಿ ಮುಚ್ಚಿ ಹೂವಿನ ಬೊಕ್ಕೆ ಇಟ್ಟು ಶ್ರದ್ಧಾಂಜಲಿ ಕೊಡ್ಬೇಕಾ? ಅಯ್ಯೋ, ಯಾಕೆ ಏನೇನೋ ಮಾತಾಡ್ತೀರಾ? ನನ್ಗೂ ಸ್ವಲ್ಪ ಮಾತಾಡಕ್ ಬಿಡಿ. ಏನಂದ್ರೆ, ರೆಪ್ಪೆ ಉದ್ರದಾಗ ಈ ತರ ಕೈ ಮೇಲೆ ಇಟ್ಕೊಂಡು ನಮ್ಗೇನ್ ಆಸೆ ಆಯ್ತೋ ಅದನ್ನ ಮನ್ಸಲ್ಲೇ ಕೇಳ್ಕೊಂಡು ಉಫ್ ಅಂತ ಊದಿದ್ರೆ ಆ ಆಸೆ ನಿಜ ಆಗತ್ತೆ. ನೀವೇನಾರು ಕೇಳ್ಕೊಂಡು ಊದಿ. ಅಮ್ಮ ತಾಯಿ, ನನ್ ಬಿಟ್ಬಿಡು ಪ್ಲೀಸ್ ನಂದನವ್ರೆ, ನನ್ ಮಾತ್ ಕೇಳಿ. ನಿಮ್ ಮನ್ಸಲ್ಲಿರೋ ಆಸೆನ ಕೇಳ್ಕೊಂಡು ಊದಿ, ಅದ್ ನಿಜ ಆಗತ್ತೆ. ಏನಂತ ಕೇಳ್ಕೊಂಡ್ರಿ? ನೀನ್ ನನ್ನ ತಲೆ ತಿಂದಿರ್ಲಿ ಅಂತ ಕೇಳ್ಕೊಂಡೆ. ಸರಿ, ಈಗ ಬೇಗ ಜ್ಯೂಸ್ ಕುಡ್ದು ಮುಗಿಸಿ, ಇಲ್ಲಾಂದ್ರೆ ನಿಮ್ ಸಿಟ್ಟಿಗೆ ಈ ತಣ್ಣಗಿರೋ ಜ್ಯೂಸು ಬಿಸಿ ಆಗೋಗ್ತೈತೆ. ಅವರು ನಿನ್ ನಗು ಮುಂದೆ ಸೋಲ್ತಾರೆ. ನೀನು ಮಾತ್ರ ಛಲ ಬಿಡದೆ ಅವ್ರ ಮುಂದೆ ನಗ್ನಗ್ತಾ ಓಡಾಡ್ಕೊಂಡಿರವ. ಅಯ್ಯೋ, ನಿಧಾನ. ಸಾರಿ ನಂದನವ್ರೆ, ಇರಿ ಒಂದ್ ನಿಮಿಷ, ನಾನು ಶರ್ಟ್ ಕ್ಲೀನ್ ಮಾಡ್ಕೊಡ್ತೀನಿ. ವಾವ್, ಇಷ್ಟೊತ್ತು ಇವ್ರನ್ನ ಸಹಿಸ್ಕೊಂಡಿದ್ದಕ್ಕೂ ಈಗ ಸಾಧ್ಯ ಆಯ್ತು. ಅವಳಿಗೆ ಬಾತ್ರೂಮ್ಗೆ ಹೋಗ್ತಿದ್ದಾಳೆ, ಕಾಲ್ಜಾರ್ ಬೀಳ್ತಾಳೆ. ನಿಂತ್ಕೋ, ನೀನೇನು ಹೋಗ್ಬೇಡ, ನಾನೇ ಕ್ಲೀನ್ ಮಾಡ್ಕೋತೀನಿ. ನಂದನವ್ರೆ, ಯಾಕಿಷ್ಟು ಕಷ್ಟಪಡ್ತಿದ್ದೀರಾ? ನಾನು ಇದೀನಲ್ವಾ? ಅದೇ ನಂಗೆ ದೊಡ್ಡ ಕಷ್ಟ. ನನ್ನ ಕೆಲಸ ನಾನೇ ಮಾಡ್ಕೋತೀನಿ. ನೀವೀಗ ಬಾತ್ರೂಮ್ಗೆ ಹೋಗೋದು ಡೇಂಜರು. ನೀವಿಲ್ಲೇ ಇರಿ, ನಾನು ಹೋಗಿ ನೀರು ತರ್ತೀನಿ.
ಇಲ್ಲ ಸರ್, ಇದಕ್ಕೂ ಪದ್ಮಿನಿಗೂ ಯಾವುದೇ ಥರ ಸಂಬಂಧ ಇಲ್ಲ. ನಾನು ಕಾರಲ್ಲಿ ಒಬ್ಬನೇ ಬರ್ತಾ ಇದ್ದೆ. ಸ್ವಲ್ಪ ರ್ಯಾಶಾಗಿ ಡ್ರೈವ್ ಮಾಡಿದ್ರಿಂದ ಈ ಥರ ಎಲ್ಲ ಆಯಿತು. ಇದಕ್ಕೆ ಯಾರೂ ಹೊಣೆ ಅಲ್ಲ ಸರ್. ಆರ್ ಯು ಶೋರ್? ಎಸ್ ಸರ್. ಐ ಸಿ. ಸರಿ, ನಿಮ್ಮ ಸ್ಟೇಟ್ಮೆಂಟ್ಗೆ ಒಂದು ಸೈನ್ ಮಾಡಿಕೊಡಿ. ಓಕೆ, ನಾವಿನ್ನು ಹೊರಡ್ತೀವಿ. ಐ ವಿಶ್ ಯು ಸ್ಪೀಡಿ ರಿಕವರಿ. ಥ್ಯಾಂಕ್ ಯು ಸರ್. ಶುಭರಾಜ್, ಇವತ್ತು ಸಂಜೆ ನಿಮಗೆ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಬಟ್ ಓಡಾಡಬೇಕಾದ್ರೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಸ್ಟಿಕ್ ಹಿಡ್ಕೊಂಡೇ ಓಡಾಡಬೇಕು. ಟೈಮ್ಗೆ ಟ್ಯಾಬ್ಲೆಟ್ ತೊಗೋಬೇಕು. ಸಂಜೆ ನಿಮಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತೀರಿ. ನೌ ಯು ಕ್ಯಾನ್ ಟೇಕ್ ರೆಸ್ಟ್. ಹೆಂಗೆ ಲೈಫ್ ಹೆಂಗಾಗೋಯ್ತು? ರಾಜನ್ ಥರ ಓಡಾಡ್ಕೊಂಡಿದ್ದೆ. ಈಗ ಬೆಡ್ ಮೇಲೆ ಒಂದೇ ಒಂದು ಹೆಜ್ಜೆನು ನೆಲದ ಮೇಲೆ ಇಡಕ್ಕಾಗ್ದೆ ಖುದ್ದಾದ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಇದಕ್ಕಿನ್ನ ಕಾರಣ ನೀನೇ ಪದ್ಮಿನಿ. ನಾನು ನೋಡಿದ್ರೆ ಇಲ್ಲಿ ಒದ್ದಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ಮದುವೆಯಾಗಿ ಆರಾಮಾಗಿದೆಯಲ್ವಾ? ಪೊಲೀಸ್ ಹತ್ರ ಹೇಳೋದಕ್ಕೆ ಎಷ್ಟೊತ್ತು ಬೇಕಾಗಿತ್ತು ನಿನ್ನ ಹೆಸರನ್ನ? ಹೇಳಿದಿದ್ರೆ ಕಾನೂನಿಂದ ಬೇಗ ತಪ್ಪಿಸ್ಕೊಂಡ್ಬಿಡ್ತಾ ಇದ್ದೆ ನೀನು. ಆದ್ರೆ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ನಿನ್ಗೊಂದು ಗತಿ ಕಾಣಿಸ್ತೇನೆ. ನಂದನ್ ಅವ್ರೆ, ನನ್ ಮಾತೆ ಕೇಳಲ್ಲ ಅಲ್ವಾ ನೀವು? ನೀವು ಹೋಗ್ಬೇಡಿ ಅಂದ್ರೆ ಹೋಗ್ಬೇಡಿ ಅಷ್ಟೇ. ಡಾಕ್ಟರ್ ನಿಮ್ಗೆ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಎಲ್ಲ ಕೆಲ್ಸನೂ ನೀವೇ ಮಾಡಕ್ ನೋಡ್ತಿದ್ದೀರಾ. ನಾನು ಇರೋದ್ ಯಾಕೆ? ನಿಮಗ್ ಬೇಕೋ ಬೇಡವೋ, ಕಷ್ಟನೋ ಇಷ್ಟನೋ, ಎಲ್ಲ ಕೆಲ್ಸನೂ ನಾನೇ ಮಾಡ್ಕೊಡ್ತೀನಿ ಅಷ್ಟೇ. ಛೇ, ಪದ್ಮಿನಿ ನಂದನಿಂದ ದೂರ ಆಗ್ಲಿ ಅಂತ ನಾನ್ ಪ್ಲಾನ್ ಮಾಡಿದ್ರೆ ಇವರಿಬ್ರು ಇನ್ನಷ್ಟು ಹತ್ರ ಆಗ್ತಿದಾರಲ್ಲ. ಇವರಿಬ್ರು ರೊಮ್ಯಾನ್ಸ್ ನೋಡೋ ಕರ್ಮ ನನ್ಗೆ. ವಾಟ್ ನಾನ್ಸೆನ್ಸ್! ಏನ್ ಬೇಕು ಅಂತ ಮೈ ಮೇಲೆ ಬೀಳ್ತಿದ್ಯಾ? ಅಯ್ಯೋ ಇಲ್ಲ. ಏನಿಲ್ಲ, ಬೇಡ ಬೇಡ ಅಂದ್ರೂ ಸಹಾಯ ಮಾಡ್ತೀನಿ ಅಂತ ಬರೋದು, ಹಿಂಗೆ ನನಗೆ ಹತ್ರ ಆಗಕ್ಕೆ ನೋಡೋದು. ನನಗಿದೆಲ್ಲ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನೀನ್ ಬೀಳೋ ಥರ ನಾಟಕ ಮಾಡ್ಬಿಟ್ರೆ ನಾನು ಕರ್ಗೋಗ್ತೀನಿ ಅಂತನಾ? ನೋಡು, ಇಂಥದ್ದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನಾನು ಪ್ರೀತಿಸೋರು, ನನ್ನ ಪ್ರೀತಿಸೋರು ನನ್ನ ಸುತ್ತಮುತ್ತ ಇದ್ರೆ ನನಗಿಷ್ಟಾನೇ ಹೊರತು ನನ್ನ ಮೇಲೆ 3 ಕಾಸನ್ ಪ್ರೀತಿ ಇಲ್ದಿರೋರ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. Stay away from me. ಶಾಂಪು ಯಾರು ಚೆಲ್ದೋರು? ಮೊದಲು ಇದನ್ನ ಒರೆಸ್ಬೇಕು. ನಂದನವ್ರ ನಿಧಾನ.
ನನ್ ಸಪೋರ್ಟಿಗೆ ಇರ್ತೀನಿ ಅಂದ್ರು ಬೇಡ ಅಂತೀರಾ. ನೀವ್ ಒಬ್ರೇ ಎದ್ ನಡೀತಿದ್ದೀರಾ. ಮತ್ತೆ ಬಿದ್ಗಿದ್ರೆ ಏನ್ ಗತಿ? ಪ್ಲೀಸ್ ಆಟ ಮಾಡ್ಬೇಡಿ, ನನ್ ಕೈ ಇಟ್ಕೊಳ್ಳಿ. ನನ್ನ ಕೇರ್ ಹೇಗೆ ತಗೋಬೇಕಂತ ನನಗೆ ಗೊತ್ತು. ನೀನು ಹೊರಡು. ನಾನು ಎಲ್ಲೂ ಹೋಗಕ್ಕಿಲ್ಲ, ನಿನ್ ಜೊತೆಲೇ ನಡೀತೀನಿ. ಹೋಗು ಅನ್ನಲ್ಲ. ಎಲ್ಲಾದ್ರೂ ಬ್ಯಾಲೆನ್ಸ್ ತಪ್ಪಿದ್ರೆ ಏನ್ ಗತಿ ನಂದನವ್ರೆ? ಬ್ಯಾಲೆನ್ಸ್ ಆಲ್ರೆಡಿ ತಪ್ಪು ಹೋಗಿದೆಯಲ್ಲ. ಅದು ಸರಿ ಆಗ್ಬೇಕಂದ್ರೆ ನೀನು ದೂರ ಇರಬೇಕು ಅಷ್ಟೆ. ಛೇ, ನಂದನವ್ರ ಕೋಪ ಇಳಿತಾನೆ ಇಲ್ವಲ್ಲ. ಪಾಪ ಅಕ್ಕ ಎಷ್ಟು ಒದ್ದಾಡ್ತಾ ಇದ್ದಾಳೆ. ಆದ್ರೆ ನಂದನವರು ಅಕ್ಕನ ಮೇಲೆ ಬರೀ ಸಿಡುಕ್ತಾನೆ ಇದ್ದಾರೆ. ಇವ್ರಿಬ್ರು ಅದ್ ಯಾವಾಗ ಒಂದಾಗ್ತಾರೋ ಏನೋ. ಹಲೋ, ಹೋಗು ಅಂತ ಹೇಳಿದ್ ನಿನಗೇನೆ. ಇಲ್ಲ ನಿಂತ್ಕೊಂಡು ತಮಾಷೆ ನೋಡ್ತಾ ಇದೀಯಾ? ನೀವೆಷ್ಟೇ ಬೈದ್ರು ಹೋಗಿದ್ರು ನಾನ್ ನಿಮ್ಮೊಬ್ರನ್ನ ಬಿಟ್ಟು ಇಲ್ಲಿಂದ ಹೋಗಕ್ಕಿಲ್ಲ. ಅಂದರೆ ನಿನ್ನ ಮಾತನ್ನ ಅರ್ಥ ಏನು? ನಾನು ಬಿತ್ಬಿಡ್ತೀನಿ, ನೀನು ನನ್ನ ಹಿಡ್ಕೋತೀಯ ಅಂತನಾ? ಅಷ್ಟೆಲ್ಲ ಆಸೆ ಇಟ್ಕೋಬೇಡ. ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಆಗೋದು ಇಲ್ಲ. ಹಬ್ಬ, ಇವ್ರಿಬ್ರು ಹಿಂಗೆ ಒಂದಾಗಿದ್ರೆ ನನ್ಗಷ್ಟೇ ಸಾಕು. ಇವ್ರಿಬ್ರು ಜಗಳ ಮುಗ್ದಿದ್ದಿನ ನಾನು ಈ ಮನೆಯಿಂದ ಹೊಂಟೋಯ್ತೀನಿ. ಯಾಕೆ ಸಾಯಿಬ್ರು ಏನು ಮಾತೇ ಆಡ್ತಿಲ್ಲ? ನನ್ಗೆ ಯಾರ ಸಹಾಯನೂ ಬೇಡ, ನಾನು ಒಬ್ನೇ ನಡಿತೀನಿ ಅಂತಿದ್ರೆ ಮತ್ತೆ ಬಿದ್ದಿದ್ರೆ ಏಟ್ ಮಾಡ್ಕೋತಿದ್ರಿ ತಾನೆ? ಈಗ ನಾನೇ ಬೇಕಾಯ್ತಲ್ವಾ? ನಿಧಾನ ನಿಧಾನ,